ನೆಲಮಂಗಲದ ಬಳಿ ಇರುವ ಬಯಲು ಉದ್ಭವ ಶ್ರೀ ವಿನಾಯಕ ಸ್ವಾಮಿಯ ಜಾತ್ರಾ ಮಹೋತ್ಸವ ಅಂದರೆ ಕಡಲೆಕಾಯಿ ಪರಿಷೆಯ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ವಿಗೊಳಿಸಿದರು. ಇದ್ದಾಗಿಂದ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅವರು ಅವರಿಗೆ ಧನ್ಯವಾದಗಳು. ಇರ್ತಕ್ಕಂಥ ಭಕ್ತಾದಿಗಳು ಖಾಲಿ ಆದ್ರೆ ನಾವೇ ಬಿಡ್ತೀವಿ, ಇಲ್ಲ ಎಲ್ಲ ಕ್ಲೋಸ್ ಆಗಿದೆ. ಮುಂದೆ ಹೋಗಿ ಅವ್ರಿಗೆ ಜಗದೀಶ್ ಅವರಿಂದ 5 ರೂಪಾಯಿ ಮುಂಗಡೆ ಹೋಗಿ ಖಾಲಿ ಇದೆ ನೋಡಿ. ಆ ಕಡೆ ಲಾಸ್ಟ್ ಕೌಂಟರ್ ಖಾಲಿ ಇದೆ. ದಯವಿಟ್ಟು ಊಟ ಮಾಡೋರು ಎಲ್ಲ ಹೋಗಿ ಅಲ್ಲಿಗೆ. ತುಂಬಾ ಖುಷಿ ಆಗ್ತಾ ಇದೆ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ತುಂಬಾ ಜನಗಳು ಸೇರಿದ್ದಾರೆ. ಎಲ್ಲ ಖುಷಿ ಆಗುತ್ತೆ ನೋಡೋದಕ್ಕೆ. ತುಂಬಾ ಚೆನ್ನಾಗಿದೆ. ಎಲ್ರು ಬನ್ನಿ. ನೆಕ್ಸ್ಟ್ ನಾಳೆನೂ ಜಾತ್ರೆ ಇದೆ. ಎಲ್ರು ದಯವಿಟ್ಟು ಬನ್ನಿ, ಚೆನ್ನಾಗಿರುತ್ತೆ. ರಥೋತ್ಸವ ಇದೆ, ಬನ್ನಿ. ತುಂಬಾ ಖುಷಿ ಆಯ್ತು. ಊಟ ಕೂಡ ಚೆನ್ನಾಗಿತ್ತು. ನಾಳೆನೂ ಬರ್ತೀವಿ. ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಭರತನಾಟ್ಯ ಇತ್ತು, ಜಾನಪದ ನೃತ್ಯ ಇತ್ತು, ಮತ್ತೆ ಸಂಗೀತ ಇತ್ತು, ಕಲ್ಯಾಣೋತ್ಸವ ಇತ್ತು. ತುಂಬಾ ಚೆನ್ನಾಗಿತ್ತು. ಇನ್ನು ಜಾತ್ರಾ ಮಹೋತ್ಸವದ ಅಂಗವಾಗಿ ನೃತ್ಯಧಾಮ ಕಲಾ ಕೇಂದ್ರದ ವತಿಯಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಪೊಲೀಸ್ ಇಲಾಖೆ ಅವರಿಂದ 1000 ರೂಪಾಯಿಗಳಿಗೆ ಧನ್ಯವಾದಗಳು. ನೆಲಮಂಗಲದ ಬಯಲು ಉದ್ಭವ ಗಣಪತಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಂತಹ ಭಾರತಿ ಮೇಡಮ್ ಅವರ ತಂಡದ ವತಿಯಿಂದಾಗಿ ಒಳ್ಳೆ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿದ್ದಾರೆ. ನೃತ್ಯ ಕಲಾಧಾಮ ಅಂತ ಹೇಳಿದ್ರೆ ಮಕ್ಕಳು ಸುಮಾರು ಬೇರೆ ಫೋಕು, ಆ ಡ್ಯಾನ್ಸ್, ಈ ಡ್ಯಾನ್ಸ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಬಟ್ ಕಲೆಗೆ ಒಂದು ಬೆಲೆ ಕಟ್ಟಬೇಕು ಅಂತ ಹೇಳಿದ್ರೆ ಈ ಭರತನಾಟ್ಯಂ ಅಂತ ಹೇಳ್ತಾರೆ. ಭಾರತದ ಒಂದು ವೈವಿಧ್ಯಮಯವಾದಂಥ ಭರತನಾಟ್ಯವಾಗಿದ್ದು ಇದು ತುಂಬ ಸಂತೋಷವಾಗಿ ನಡ್ಕೊಂಡು ಬಂದಿದೆ. ವೀಕ್ಷಕರಾಗೂ ಬಂದಿದ್ದೀವಿ, ಪ್ರೇಕ್ಷಕರಾಗಿಯೂ ಬಂದಿದ್ದೀವಿ. ಯಾಕೆಂದರೆ ನಮ್ಮ ಮಕ್ಕಳು ಭಾಗವಹಿಸಿರೋದ್ರಿಂದ ನಾವು ವೀಕ್ಷಕರಾಗೂ ನೋಡಬೇಕು, ಪ್ರೇಕ್ಷಕರಾಗೂ ನೋಡಬೇಕು. ತುಂಬ ಇದು ವರ್ಷ ನಡ್ಕೊಂಡು ಈಗಿಂದ ಬರ್ತಾರಂತಹ ವೈಭವ ಅಲ್ಲ. ಇದು ತುಂಬ ವರ್ಷಗಳಿಂದ ಹಳೆಯ ಕಾಲದಿಂದ ನಡ್ಕೊಂಡು ಬಂದಿರೋಂತಹ ಪ್ರೋತ್ಸಾಹ. ಇದು ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಇಲ್ಲಿ ತುಂಬ ಅಲಂಕಾರ ಅಂತೂ ತುಂಬ ಚೆನ್ನಾಗಿದೆ. ಭರತನಾಟ್ಯದಲ್ಲಿ ಮಕ್ಕಳ ಅಲಂಕಾರಗಳು ನೋಡೋದಕ್ಕೆ ದೇವ್ರನ್ನ ನೋಡ್ದಂಗೆ ಮಕ್ಕಳನ್ನು ನೋಡುವಂತಹ ಒಂದು ತುಂಬ ವೈವಿಧ್ಯವಾಗಿ ಬಂದಿದೆ.
ನೃತ್ಯಧಾಮ ಕಲಾಕೇಂದ್ರದ ಮಕ್ಕಳು ಭಕ್ತಿಗೀತೆ, ಜಾನಪದ ಗೀತೆ ಸೇರಿದಂತೆ ಹಲವು ಗೀತೆಗಳಿಗೆ ನೃತ್ಯ ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾದರು. 2 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಲಿದ್ದಾರೆ. ಸೊ ನಾನು ಆಫೀಸ್ ಮುಗಿಸ್ಕೊಂಡು ಇದನ್ನು ಮಿಸ್ ಮಾಡಬಾರ್ದು ಅನ್ನೋ ಕಾರಣದಿಂದ ಈ ಕಾರ್ಯಕ್ರಮಕ್ಕೆ ಬಂದಿರ್ತೀನಿ. ಈ ಸಂಜೆ ಬಂದಿರೋ ಕಾರ್ಯಕ್ರಮದಲ್ಲಿ ದೇವಸ್ಥಾನದಲ್ಲಿ ಗಣಪತಿ ದರ್ಶನ ಮಾಡಿ ತದನಂತರ ಪ್ರಸಾದವನ್ನು ಸ್ವೀಕರಿಸಿ, ಯಾಕೆಂದರೆ ಪ್ರಸಾದ ಸಿಕ್ಕಲ್ಲ, ಲೇಟ್ ಆದರೆ ಅಂತ ಗೊತ್ತಿತ್ತು, ಅದರಿಂದ ಮೊದಲೇ ಪ್ರಸಾದವನ್ನು ತಗೊಂಡು ವಿವಿಧ ದೇವರುಗಳ ನೃತ್ಯ, ಗಣಪತಿ ನೃತ್ಯ, ವೆಂಕಟೇಶನ ನೃತ್ಯ, ಶ್ರೀಕೃಷ್ಣನ ನೃತ್ಯ ಹಾಗೂ ನಟಭಯಂಕರ ನಟರಾಜನ ನೃತ್ಯ. ಸೊ ಈ ಒಂದು ಸಾವಿರಾರು ಪ್ರೇಕ್ಷಕರ ಒಂದು ಸನ್ನಿಧಾನದಲ್ಲಿ ಮಕ್ಕಳು ನೃತ್ಯ ಕಾರ್ಯಕ್ರಮ ನಡೆಸ್ಕೊಂಡಿರ್ತಾರೆ. ಸಮೀರಾ ವಿದ್ಯಾಭಾರತಿ ಮೇಡಮ್ ಅವರು ನೂರಾರು ಮಕ್ಕಳಿಗೆ ಈ ಒಂದು ನಾಟ್ಯವನ್ನು ದಾರಿಯಾಗಿ ಎಳೆದಿರ್ತಾರೆ. ಇನ್ನೂ ಹೆಚ್ಚು ಮಕ್ಕಳಿಗೆ ಅವರು ವಿದ್ಯಾದಾನವನ್ನು ಮಾಡಲಿ, ನೃತ್ಯವನ್ನು ಇನ್ನೂ ಉತ್ತುಂಗ ಶಿಖರಕ್ಕೆ ತಗೊಂಡು ಹೋಗಿ ಎಲ್ಲ ಮಕ್ಕಳು ಅವರಿಂದ ಇನ್ನೂ ಹೆಚ್ಚು ಮಕ್ಕಳು ನೃತ್ಯವನ್ನು ಕಲಿತು ಅವರು ಪ್ರದರ್ಶನಗಳನ್ನು ನೀಡೋದ್ರ ಮುಖಾಂತರ ಈ ಒಂದು ನಮ್ಮ ನೆಲಮಂಗಲ ತಾಲೂಕಿಗೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರು ಯಶಸ್ವಿಯನ್ನು ಸಾಧಿಸಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಪ್ರದರ್ಶಿಸಲಿ. ವಿದ್ಯಾಗಣಪತಿ ಅವರಿಗೆ ಸದ್ಬುದ್ಧಿಯನ್ನು ಉಂಟು ಮಾಡಿ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.